ನಿಮ್ಗೊಂಥರ ಅಡಿಷನಲ್ ತಲೆನೋವು ಶುರು ಆಯ್ತು ಅಂತ. ತಲೆನೋವು ಅನ್ನೋದಕ್ಕಿಂತ ಇದೆಲ್ಲ ಸಮಾಜದ ಒಂದು ಅನೇಕ ವಿಚಾರಗಳು ಈ ರೀತಿ ಬಂದೇ ಬರ್ತಾವಲ್ಲ. ಬಂದಾಗ ಅದನ್ನು ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಆ ರೀತಿ ಮಾಡ್ತೀವಿ. ಸಿಎಂ ಕೂಡ ಒಂದೇ ದಿನಕ್ಕೆ ಸಂಜೆ ಅವರು ಮತ್ತೆ ನಾನು ಕೂಡ ಆ ಸಭೆಯಲ್ಲಿ ಇದ್ದೆ. ಆ ಸಭೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಭೆನೇ ಅದು, ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಸಭೆ ನಂಜನಗೂಡಿನ ಹತ್ರ. ಅವರು ಒಬ್ಬ ವ್ಯಕ್ತಿ ನಿಂತ್ಕೊಂಡು ಕೇಳ್ದ, ಹಿಜಾಬು ಏನು ಮಾಡ್ತೀರಾ ಅಂತ ಹೇಳಿ. ಅದಕ್ಕೆ ಉತ್ತರ ಕೊಟ್ಟರು ಅವರು. ಅದನ್ನು ದೊಡ್ಡ ಪ್ರಮಾಣದಲ್ಲಿ ಈಗ ಏನಂದರೆ ಚುನಾವಣೆ ಬರ್ತಾ ಇದೆಯಲ್ಲ, ಏನಾದರೂ ಒಂದು ಅಸ್ತ್ರ ಬೇಕಲ್ಲ, ಅದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದೆಲ್ಲ ನಡೆಯೋದಿಲ್ಲ, ಮುಖ್ಯಮಂತ್ರಿಗಳು ಅದೆಲ್ಲ ಖಂಡಿತವಾಗಿ ನಡೆಯೋದಿಲ್ಲ. ಅದನ್ನು ಇದಕ್ಕೆ ಈ ಹಿಜಾಬ್ ಇಶ್ಯೂ ಬಂದಿದ್ದು ಯಾವಾಗ ಬಿಜೆಪಿ ಸರ್ಕಾರದ ಅವಧಿ ಅಲ್ವಾ? ಅದಕ್ಕೆ ಮುಂಚೆ ಏನಿತ್ತು? ಸಮಾಜದಲ್ಲಿ ಯಾರು ಕೇಳ್ತಾ ಇದ್ರು ಹಿಜಾಬ್ ಹಾಕೊಳ್ಳೋರ್ನ? ಯಾರಾದರೂ ಕೇಳ್ತಿದ್ರ? ಅವರೇ ಕ್ರಿಯೇಟ್ ಮಾಡಿದ್ದು. ಅದಕ್ಕೆ ಅವರು ಅದನ್ನೇ ದೊಡ್ಡ ಇಶ್ಯೂವನ್ನು ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಅದೆಲ್ಲ ಸಫಲ ಆಗೋದಿಲ್ಲ. ನಿಮ್ಗೊಂಥರ ಅಡಿಷನಲ್ ತಲೆನೋವು ಶುರು ಆಯ್ತು ಅಂತ. ತಲೆನೋವು ಅನ್ನೋದಕ್ಕಿಂತ ಇದೆಲ್ಲ ಸಮಾಜದ ಒಂದು ಅನೇಕ ವಿಚಾರಗಳು ಈ ರೀತಿ ಬಂದೇ ಬರ್ತಾವಲ್ಲ. ಬಂದಾಗ ಅದನ್ನು ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಆ ರೀತಿ ಮಾಡ್ತೀವಿ. ಸಿಎಂ ಕೂಡ ಒಂದೇ ದಿನಕ್ಕೆ ಸಂಜೆ ಅವರು ನಾನು ಕೂಡ ಆ ಸಭೆಯಲ್ಲಿ ಇದ್ದೆ. ಆ ಸಭೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಭೆನೇ ಅದು, ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಸಭೆ ನಂಜನಗೂಡಿನ ಹತ್ರ. ಅವರು ಒಬ್ಬ ವ್ಯಕ್ತಿ ನಿಂತ್ಕೊಂಡು ಕೇಳ್ದ, ಹಿಜಾಬು ಏನು ಮಾಡ್ತೀರಾ ಅಂತ ಹೇಳಿ. ಅದಕ್ಕೆ ಉತ್ತರ ಕೊಟ್ಟರು ಅವರು. ಅದನ್ನು ದೊಡ್ಡ ಪ್ರಮಾಣದಲ್ಲಿ ಈಗ ಏನಂದರೆ ಚುನಾವಣೆ ಬರ್ತಾ ಇದೆಯಲ್ಲ, ಏನಾದರೂ ಒಂದು ಅಸ್ತ್ರ ಬೇಕಲ್ಲ, ಅದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದೆಲ್ಲ ನಡೆಯೋದಿಲ್ಲ, ಮುಖ್ಯಮಂತ್ರಿಗಳು ಅದೆಲ್ಲ ಖಂಡಿತವಾಗಿ ನಡೆಯೋದಿಲ್ಲ. ಅದನ್ನು ಇದಕ್ಕೆ ಈ ಹಿಜಾಬ್ ಇಶ್ಯೂ ಬಂದಿದ್ದು ಯಾವಾಗ ಬಿಜೆಪಿ ಸರ್ಕಾರದ ಅವಧಿ ಅಲ್ವಾ? ಅದಕ್ಕೆ ಮುಂಚೆ ಏನಿತ್ತು? ಸಮಾಜದಲ್ಲಿ ಯಾರು ಕೇಳ್ತಾ ಇದ್ರು ಹಿಜಾಬ್ ಹಾಕೊಳ್ಳೋರ್ನ? ಯಾರಾದರೂ ಕೇಳ್ತಿದ್ರ? ಅವರೇ ಕ್ರಿಯೇಟ್ ಮಾಡಿದ್ದು. ಅದಕ್ಕೆ ಅವರು ಅದನ್ನೇ ದೊಡ್ಡ ಇಶ್ಯೂವನ್ನು ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಅದೆಲ್ಲ ಸಫಲ ಆಗೋದಿಲ್ಲ.